ನನಗೆ ಮಲಬಾರ್ ಅಂದರೆ ನೀವು ನಿಜ ನಂಬಲ್ಲ, ಹೋಗಿ ಚಾಕ್ಲೇಟ್ ತೊಗೊಂಬರೋ ರೇಂಜಿಗೆ ನಾನು ಹೋಗ್ತಾ ಇದ್ದೆ. ಇದು ಒಟ್ಟಲ್ಲಿ 10,000 15,000 ಇದೆ ಅಂದರೆ ಹೋಗಿಬಿಟ್ಟು ಏನಾದರೂ ಒಂದು ಒಡವೆ ತಗೊಂಡು. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಹಾಗೆ ನಾವೆಲ್ಲರೂ ತುಂಬಾ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ 2 ವಿಡಿಯೋನು ಕೂಡ ಇವತ್ತು ಕೂಡ ನಾನು ಅಮ್ಮ ಮನೇಲೇ ಇದ್ದೀನಿ. ಸೊ 2 ವಿಡಿಯೋನು ಕೂಡ ಏನು ನಿಮ್ಗೆ ಅಂತ ಇನ್ಫಾರ್ಮೇಶನ್ ಇರಲಿಲ್ಲ. ಬಟ್ ನನ್ನ ಒಂದು ರೊಟೀನ್ ತುಮಕೂರಿಗೆ ಬಂದರೆ ಹೇಗಿರುತ್ತೆ ಅನ್ನೋದನ್ನ ತೋರಿಸಿದ್ದೀನಿ ಅಷ್ಟೇ. ಹೋಪ್ ನಿಮಗೆ ಆ ವಿಡಿಯೋ ಕೂಡ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಹಾಗೆ ಇಲ್ಲಿ ಬಂದರೆ ನನಗೆ ರೆಗ್ಯುಲರ್ ವಿಡಿಯೋಸ್ ಹಾಕೋದಕ್ಕೆ ಆಗಲ್ಲ. ಬಿಕಾಸ್ ಅಂದರೆ ಏನು ಅಂತ ಕೆಲಸ ಇರಲ್ಲ, ಬರೀ ಹೊರ್ಗಡೆ ಹೋಗೋದು, ತಿನ್ನೋದು, ಬರೀ ಇಷ್ಟೇ ಮಾಡ್ತಾ ಇರ್ತೀವಿ, ಮತ್ತೆ ಮಲ್ಗೋದು, ಬರೀ ಇದೇ ಇರುತ್ತೆ ರೊಟೀನು. ಸೊ ನಿಮಗೂ ಬೋರ್ ಆಗುತ್ತೆ ತೋರಿಸಿದ್ರೆ. ಅದಕ್ಕೆ ನಾನು ಬೇಡ ಅಂತ ಹೇಳ್ಬಿಟ್ಟು ವಿಡಿಯೋನ ಮಾಡಿರಲಿಲ್ಲ. ಬಟ್ ಇವತ್ತು ನನಗೆ ಕೆಲವು ಮೆಸೇಜಸ್ ಬಂದಿತ್ತು. ನಾನು ಅಂದರೆ ಪರ್ಸ್ನಲ್ ಆಗಿ ಕೂಡ ಬಂದಿತ್ತು. ಲಾಸ್ಟು ಮೊನ್ನೆ ಒಂದು ವಿಡಿಯೋ ಪೋಸ್ಟ್ ಮಾಡಿದ್ದೆ, ಪಾಪುದು ಎಕ್ಸ್ಚೇಂಜ್ ಮಾಡಿಸ್ತಾ ಇದ್ದೀನಿ ಬ್ಯಾಂಗಲ್ ಅಂತ ಹೇಳಿ. ಸೊ ಅದರಲ್ಲಿ ನನಗೆ ಇನ್ಸ್ಟಾಲ್ ಕೂಡ ನಾನು ಸ್ಟೋರಿನ ಪೋಸ್ಟ್ ಮಾಡಿದ್ದೆ. ಆ ಒಂದು ಟೈಮಲ್ಲಿ ನನಗೆ ಕ್ವಶನ್ಸ್ ಬಂದಿದೆ. ನೀವು ಮನೇನ ಹೇಗೆ ಸೇವ್ ಮಾಡಿ ಗೋಲ್ಡ್ ಎಲ್ಲಾನು ಪರ್ಚೇಸ್ ಮಾಡಿದ್ದು ಅಂತ ಹೇಳಿ. ಬಿಕಾಸ್ ನನ್ನ ಹತ್ರ ನಿಮಗೆ ಗೋಲ್ಡ್ ಕಲೆಕ್ಷನ್ಸ್ ವಿಡಿಯೋ ಬೇಕು ಅಂದರೆ ನಾನು ನನ್ನ ಹಳೆ ವಿಡಿಯೋನ ಶೇರ್ ಮಾಡ್ತೀನಿ. ಯಾಕೆ ಅಂದರೆ ಇವಾಗ ಆ್ಯಕ್ಚುಲಿ ಎಲ್ಲ ಗೋಲ್ಡು ನನ್ನ ಬ್ಯಾಂಕಲ್ಲಿದೆ. ಸೊ ಅದನ್ನು ನಾನು ವಿಡಿಯೋ ಮಾಡೋಕ್ಕಾಗಲ್ಲ. ಇನ್ ಕೇಸ್ ಬೇಕು ಅಂತ ಅಂದರೆ ನನ್ನ ಒಂದು ಹಳೆ ವಿಡಿಯೋಗಳಿದೆ, ಅದನ್ನು ಬೇಕು ಅಂದರೆ ನಾನು ಎಡಿಟ್ ಮಾಡಿಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಸೊ ಇನ್ನು ಕೆಲವೊಂದು ಹೊಸ ಗೋಲ್ಡ್ ಕೂಡ ಆ್ಯಡ್ ಆಗಿದೆ. ಬಟ್ ಅದ್ರದ್ದು ಯಾವುದೇ ಥರದ್ದು ವೀಡಿಯೋಸ್ ನನ್ನ ಹತ್ರ ಇಲ್ಲ. ಸೊ ನೆಕ್ಸ್ಟ್ ಯಾವಾಗ ಬಿಡ್ಸ್ಕೊಂಡ್ಬರ್ತೀವೋ ಅವಾಗೆಲ್ಲ ತೋರಿಸ್ತೀನಿ ನಿಮಗೆ. ಹೋಪ್ ನಿಮಗೆ ಈ ವಿಡಿಯೋ ಹೆಲ್ಪ್ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಯಾಕಂದರೆ ನಮ್ಮಂಥ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವ್ರಿಗೆ 1 ಗ್ರಾಮ್ ಚಿನ್ನ ತೊಗೊಳ್ಳೋದಂದರೆ ತುಂಬಾ ಸ್ಟ್ರಗಲ್ಲು. ಇವಾಗಿನ ಸಿಚುಯೇಷನಲ್ಲಿ ಅಷ್ಟಿದೆ ಗೋಲ್ಡ್ ರೇಟು. ಹನಿ ಕೂಡಿದ್ರೆ ಹಳ್ಳ ಅಂತ ಹೇಳ್ತಾರೆ. ಅದಂತೂ 100% ನಿಜ ಅಂತ ಮದುವೆ ಆಗಿ 2 ವರ್ಷ ಆದಮೇಲೆ ಗೊತ್ತಾಗ್ತಿದೆ ಆ ಒಂದು ಅಂದರೆ ಸ್ಟ್ರಗಲ್ ಏನು ಅಂತ. ಯಾಕಂದರೆ ಮದುವೆ ಮುಂಚೆ ನಮ್ಗೆ ಯಾವುದೇ ಥರದ್ದು ಚಿನ್ನ ತೊಗೊಬೇಕು, ದುಡ್ಡನ್ನ ಕೂಡಿಡಬೇಕು, ಅದೆಲ್ಲ ತಲೆಯಲ್ಲೇ ಇರಲಿಲ್ಲ. ಈವನ್ ನಮ್ಮಮ್ಮ ಅವ್ರಿಗೇನೆ ಮದುವೆ ಆದಮೇಲೆ ಅವಾಗ ಅವ್ರಿಗೆ ಅದೇ ತಲೆಯಲ್ಲಿ ಇರಲಿಲ್ಲಂತೆ. ದುಡ್ಡನ್ನ ಕೂಡಿಟ್ಕೋಬೇಕು, ನಮಗೆ ಅಂತ ಸ್ವಲ್ಪ ಸೇವ್ ಮಾಡಬೇಕು, ಅಥವಾ ಒಡವೆ ತೊಗೊಬೇಕು, ನಮ್ಗೆ ಆ ಥರದ ಬುದ್ಧಿನೇ ಇರಲಿಲ್ಲ. ಸುಮ್ಮನೆ ಮನೇಲಿ ಇರಬೇಕು, ಮಾಡಬೇಕು, ತಿನ್ನಬೇಕು, ಸೊ ಈ ಥರ ಇತ್ತು. ಬಟ್ ಆವಾಗಿನಷ್ಟು ಇನ್ಕಮ್ ಇವಾಗಿದ್ದಿದ್ರೆ ನಾವು ಚೆನ್ನಾಗಿ ಕೂಡಿಟ್ಕೋತಿದ್ವಿ ಅಂತ ಹೇಳಿ ನಮ್ಮಮ್ಮ ಹೇಳ್ತಿರ್ತಾರೆ ಯಾವಾಗ್ಲೂ. ಬಟ್ ನಮಗೆ ಇವಾಗಿನ ಜನ್ರೇಷನಲ್ಲಿರೋ ಅಂಥವ್ರಿಗೆ ಸ್ವಲ್ಪ ಎಲ್ಲರೂ ಅಪ್ಡೇಟೆಡ್ ಇವಾಗ. ಹೆಂಗೆ ಅಂತ ಅಂದರೆ ಒಂದು 18-20 ವರ್ಷಕ್ಕೆಲ್ಲ ನಾವು ಬಂದರೆ ನಮ್ಮ ತಲೆಯಲ್ಲೇ ಓಡ್ತಾ ಇರುತ್ತೆ, ನಾವು ಏನಾದರೂ ಒಂದು ಮಾಡಬೇಕು. ಸೊ ಹೆಂಗೆ ಸೇವ್ ಮಾಡೋದು ಏನು ಅಂತೇಳಿ ನೂರಾರು ಟಿಪ್ಸು ಮತ್ತು ಟ್ರಿಕ್ಸ್ಗಳನ್ನ ಯೂಸ್ ಮಾಡ್ತಾ ಇರ್ತೀವಿ. ಸೊ ನಾವು ಕೂಡ ಹಾಗೆ ಕೆಲವೊಂದಷ್ಟು ಟ್ರಿಕ್ಕು, ತುಂಬ ಎಲ್ಲ ಏನು ಹೆವಿ ಟ್ರಿಕ್ ಮಾಡೋಕ್ಕೆ ಹೋಗಿಲ್ಲ, ಸಿಂಪಲ್ ಆಗಿರುವಂಥ ಟ್ರಿಕ್ಸಿಂದ ನಾನು ಆದಷ್ಟು ಗೋಲ್ಡ್ನ ಮಾಡ್ಕೊಂಡಿದ್ದೀನಿ. ಬಟ್ ಈ 2026 ದೇವರಾಣಿ ಏನು ಗೋಲ್ಡ್ ತೊಗೊಳ್ಳೋದೇ ಇಲ್ವೇನೋ ಅಂತ ಅನಿಸ್ಬಿಟ್ಟಿದೆ ನನಗೆ. ಬಟ್ ಆದಷ್ಟು ನನ್ನ ಒಂದು ಹಳೆ ಟ್ರಿಕ್ಸ್ ಏನಿದೆ ಅದನ್ನು ಈ ಇಯರಲ್ಲಿ ಕೂಡ ನಾನು ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಸೊ ಅದೇನಾದರೂ ಎಷ್ಟಾಗುತ್ತೋ ಅಷ್ಟು ಸೇವ್ ಮಾಡಿಬಿಟ್ಟು ಈ ವರ್ಷನೂ ಏನಾದರೂ ಒಂದು ಗೋಲ್ಡ್ನ ಪರ್ಚೇಸ್ ಮಾಡಲೇಬೇಕು. ಬಟ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ಟ್ರೈ ಮೈ ಲೆವೆಲ್ ಬೆಸ್ಟ್ ಅಂತ. ಸೊ ಯಾಕಂದರೆ ಇವಾಗ ಮದುವೆ ಬರುತ್ತೆ, ತಂದೆ ತಾಯಿಗೆ ತುಂಬಾ ಕಷ್ಟ ಆಗುತ್ತೆ. ಎಲ್ಲರೂ ಕೂಡ ಕೈಯಲ್ಲಿ ದುಡ್ಡು ಇಟ್ಕೊಂಡೇನೆ ಅಥವಾ ಒಡವೆ ಇಟ್ಕೊಂಡೇನೆ ಯಾರೂ ಮದುವೆಗೆ ಕೈ ಹಾಕೋದಿಲ್ಲ. ಸೊ ಮದುವೆ ಫಿಕ್ಸ್ ಆದಮೇಲೆ ಅಥವಾ ಏನೋ ಒಂದು ಕೆಲಸ ಕಾರ್ಯ ಇದ್ದಾಗಲೇ ಎಲ್ಲರೂ ಚಿನ್ನದ ಮೇಲೆ ಬಂಡವಾಳ ಹಾಕೋದಕ್ಕೆ ಟ್ರೈ ಮಾಡ್ತಾರೆ. ಎಷ್ಟು ಕಷ್ಟ ಆಗುತ್ತೆ. ಅದರಲ್ಲೂ ಇವಾಗಿನ ಸಿಚುಯೇಷನಲ್ಲಿ 1.5-2 ಲಕ್ಷ ಇದೆ ಇವಾಗ. ಹೆಂಗೆ ತೊಗೊಳಕ್ಕಾಗುತ್ತೆ? ಮೊನ್ನೆನೆ ನಾವು ಪಾಪುದು ನಾನು ಗೋಲ್ಡ್ ಎಕ್ಸ್ಚೇಂಜ್ ಮಾಡ್ಸೋಣ ಅಂತ ಹೋದಾಗ ನಾನು ಬರೀ ಅಕ್ಕ ಒಂದು ರುದ್ರಾಕ್ಷಿ ಸರ ಏನೋ ನೋಡಿದ್ರು, 23 ಗ್ರಾಮಿಗೆ 4 ಚಿಲ್ಲರೆ ಏನೋ 4.5 ಹತ್ತತ್ರ ಹೇಳಿದ್ರು. ಬರೀ 23 ಗ್ರಾಮಿಗೆನೆ 4-4.5 ಲಕ್ಷ ಅಂದರೆ ಹೆಂಗೆ ತೊಗೊಳಕ್ಕಾಗುತ್ತೆ ಒಡವೆನ? ನೀವೇ ಯೋಚನೆ ಮಾಡಿ. ಸೊ ನನಗೆ ಅನ್ನಿಸ್ತದೆ, ನಾನು ಆ ಟೈಮಲ್ಲಿ ಹೆಂಗೋ ಸೇವ್ ಮಾಡಿ ಎಷ್ಟಾಗುತ್ತೋ ಅಷ್ಟನ್ನ ಸೇವ್ ಮಾಡಿಬಿಟ್ಟು ನಾನು ಒಡವೆ ಮಾಡ್ಕೊಂಡಿರೋದೇ ದೊಡ್ಡ ವಿಷಯ ಅಂತ ನನ್ನ ಮೇಲೆ ನನಗೆ ಪ್ರೌಡ್ ಫೀಲ್ ಆಗುತ್ತೆ ಇವಾಗ. ಯಾಕೆ ಅಂತಂದರೆ
ಮನೇಲಿರುವಂಥ ಹೌಸ್ ವೈಫ್ಗಳಿಗೆ ಏನು ಅನ್ನಿಸ್ತಿರುತ್ತೆ ಅಂದರೆ ನಾವೂ ಹರ್ನ್ ಮಾಡಬೇಕಿತ್ತು, ಅಥವಾ ನಾವು ಕೆಲ್ಸಕ್ಕೆ ಹೋಗಬೇಕು, ವರ್ಕ್ ಫ್ರಮ್ ಹೋಮ್ ಆದರೂ ಮಾಡ್ಕೋಬೇಕು. ಆವಾಗ ಆದಷ್ಟು ನಾವು ನಮ್ಮ ಕಾಲ ಮೇಲೆ ನಾವು ನಿಂತ್ಕೋಬೋದು, ಇಂಡಿಪೆಂಡೆಂಟ್ ಆಗಿರಬೇಕು ಅಂತೇಳಿ ಎಲ್ರಿಗೂ ಅನಿಸುತ್ತೆ. ಅನ್ಸಲ್ಲ ಅಂತಲ್ಲ, ನಮಗೂ ಕೂಡ ಅನಿಸುತ್ತೆ. ನಾನು ಬಿಫೋರ್ ಮ್ಯಾರೇಜ್ ಕೆಲಸ ಮಾಡಿದ್ದೀನಿ, ಬಟ್ ಆಫ್ಟರ್ ಮ್ಯಾರೇಜ್ ನನಗೂ ಕೆಲಸ ಮಾಡಬೇಕು ಅಂತ ಅನಿಸುತ್ತೆ. ಬಟ್ ಇವಾಗ ಮಗು ಇದೆ, ಸೊ ಕೆಲ್ಸಕ್ಕೆ ಹೋಗೋಕ್ಕಾಗಲ್ಲ. ಆ್ಯಂಡ್ ನಾನಿರೋ ಏರಿಯಾ ಆ ಕಡೆ ನನಗೆ ಕೆಲಸ ಮಾಡಬೇಕು ಅನ್ನೋ ಆಸೆನೇ ಇಲ್ಲ. ಮಾಡಿದ್ರೆ ನಾನು ತುಮಕೂರು, ಅದು ಬಿಟ್ಟರೆ ಇನ್ನೆಲ್ಲೋ ನಂಗೆ ಕೆಲಸ ಮಾಡೋಕ್ಕೆ ಇಷ್ಟ ಇಲ್ಲ ನನಗೆ. ಸೊ ಬೇಡ ಅಂತ ಹೇಳಿ ಸುಮ್ಮನೆ ಇದೆ. ಆ ಟೈಮಲ್ಲಿ ಹೀಗೆ ಕೂತ್ರೆ ಹೆಂಗಾಗುತ್ತೆ? ನಾವು ಏನಾದರೂ ಒಂದು ಇವಾಗ ಹಸ್ಬೆಂಡಿಗೆ ನಮ್ಮ ಕಡೆಯಿಂದ ದುಡಿದ್ಬಿಟ್ಟಂತೂ ತಿಂಗಳ ನಾವು ಸಂಬಳ ಕೊಡೋಕ್ಕಾಗಲ್ಲ. ಸೊ ಅವರಿಗೆ ಒಂದು ಇವಾಗ ನಾವು ಎಷ್ಟೋ ಒಂದು ಸೇವ್ ಮಾಡಿದ್ರೆ ಆ ಒಂದು ಸೇವಿಂಗ್ಸಲ್ಲಿ ಅವರು ಎಲ್ಲಾದರೂ ಇವಾಗ ಒಂದು ಎಕ್ಸಾಂಪಲ್ ಹೇಳ್ತೀನಿ, ಎಲ್ಲೋ ಒಂದು ಕಡೆ ನಾವು ಟ್ರಿಪ್ನ ಪ್ಲ್ಯಾನ್ ಮಾಡ್ತೀವಿ. ಸೊ ಆ ಟ್ರಿಪ್ಪಿಂದು ಅಟ್ಲೀಸ್ಟ್ ಅವ್ರ ದುಡ್ಡಲ್ಲೇನೆ ಆಯಿತಾ, ನಾವು ದುಡ್ದಿರೋ ದುಡ್ಡಲ್ಲ, ಅವ್ರ ದುಡ್ಡಲ್ಲೇನೆ ಇವಾಗ ಓಕೆ ನಾನು ಹೋಗಿದ್ದು ರೆಸಾರ್ಟಿಂದಿರ್ಬೋದು ಅಥವಾ ಈ ಗಾಡಿದಿರ್ಬೋದು. ಸೊ ಅದನ್ನು ನಾನು ನೋಡ್ಕೋತೀನಿ, ಇನ್ನು ಮಿಕ್ಕಿದ್ದು ನೀನು ನೋಡ್ಕೊಳ್ಳಿ ಅಂತ ಹೇಳ್ಬೋದು. ಸೊ ಅವ್ರ ದುಡ್ಡನ್ನೇ ಇಟ್ಕೊಂಡು ಕೂಡ ಅವ್ರ ದುಡ್ಡಲ್ಲೇ ನಾವು ಸೇವ್ ಮಾಡಿಕೊಂಡು ಈ ಥರ ಹೇಳಿದಾಗ ಅವ್ರಿಗೂ ಖುಷಿ ಆಗುತ್ತೆ, ಅವ್ರಿಗೂ 1% ಅಷ್ಟು ಬರ್ಡನ್ ಕಮ್ಮಿ ಆಗುತ್ತೆ. ಇದು ನಾನು ಎಕ್ಸ್ಪೀರಿಯನ್ಸ್ ಮಾಡಿರೋದು ಹೇಳ್ತಾ ಇದ್ದೀನಿ. ಸೊ ಕೆಲವ್ರು ಅನ್ಕೋಬೋದು ಅವ್ರ ದುಡ್ಡನ್ನೇ ತೊಗೊಂಡು ಅವ್ರಿಗೆ ಕೊಡೋದೇನಿದೆ ಅಂತ ಹೇಳಿ. ಹೌದು ನಿಜ, ಬಟ್ ಆದ್ರೂ ಆ ಒಂದು ಸಿಚುಯೇಷನ್ ಇರುತ್ತೆ ನೋಡಿ, ಆ ಸಿಚುಯೇಷನಲ್ಲಿ ಇವಾಗ ನೀವೇ ಅದನ್ನ ಒಂದ್ಸಲ ಎಕ್ಸ್ಪೀರಿಯನ್ಸ್ ಮಾಡಿ. ನಿಮ್ಮ ಗಂಡನ ಹತ್ರ ಆದಷ್ಟು 10 ರೂಪಾಯಿನೋ 100 ರೂಪಾಯಿನ ಕೂಡಿಟ್ಕೊಳ್ಳಿ. ಅವ್ರಿಗೇನೋ ಕಷ್ಟ ಅಂದಾಗ ನೀವು ಅದನ್ನು ತೊಗೊಂಡೋಗಿ ಕೊಡಿ. ಅಥವಾ ಎಲ್ಲೋ ಹೊರಗಡೆ ಹೋಗ್ತಿದ್ದೀರಾ, ಇಲ್ಲ ತಗೊಳ್ಳಿ ಅಂತ ಕೊಡಿ. ಆ ಟೈಮಲ್ಲಿ ಅವ್ರಿಗೆ ಎಷ್ಟು ಖುಷಿ ಆಗುತ್ತೆ, ಅವ್ರಿಗೂ ಒಂದು ರಿಸ್ಕ್ ಕಮ್ಮಿ ಆಗುತ್ತೆ. ಸೊ ಎಕ್ಸಾಂಪಲ್ ಕೊಟ್ಟಿದ್ದಷ್ಟೇ ನಾನು. ನಾನು ಚಿನ್ನಕ್ಕೆ ಹೇಗೆ ಫಸ್ಟು ನಾನು ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಅಂದರೆ, ಮಲಬಾರಲ್ಲಿ ನಾನು ಸ್ಕೀಮ್ನ ಓಪನ್ ಮಾಡಿಸಿದ್ದೆ. ಬರೀ 5,000 ರೂಪಾಯಿಂದ ನಾನು ಸ್ಕೀಮ್ನ ಓಪನ್ ಮಾಡಿಸ್ತಿದ್ದು. ಆ ಸ್ಕೀಮಲ್ಲಿ ನನಗೆ 50,000 ರೂಪಾಯಿ ಆದರೆ ಮೇಕಿಂಗ್ ಚಾರ್ಜಸ್ ಎಲ್ಲ ಲೆಸ್ ಆಗ್ತಿತ್ತು. ಅದ್ರ ಜೊತೆ ನಾನು ಸೇವ್ ಮಾಡಿರೋವಂಥ ದುಡ್ಡನ್ನ ತೊಗೊಂಡೋಗಿ 1 ಲಕ್ಷ 1.5 ಲಕ್ಷಕ್ಕೆ ಅಷ್ಟರೊಳಗೆ ಏನು ಒಡವೆ ಬರುತ್ತೋ ಅದನ್ನು ನಾನು ತೊಗೊಂಬರ್ತಿದ್ದೆ. ಹಾಗಂತ ಹೇಳಿ ತುಂಬ ವೆಯ್ಟ್ ಇರೋ ಒಡವೆನೇ ತೊಗೊಬೇಕು ಅಂತಲ್ಲ. ಆ ಟೈಮಲ್ಲಿ ನಾನು ತಲೆಯಲ್ಲಿ ಓಡ್ತಾ ಇತ್ತು ನನಗೆ ತುಂಬ ಗ್ರಾಮ್ ಇರೋದು ತೊಗೋಬೇಕು, ಸೊ ಸ್ಮಾಲ್ ಬೇಡ ಅಂಥೇಳಿ. ಬಟ್ ಸ್ವಲ್ಪ ಸ್ಮಾಲ್ ವೆಯ್ಟ್ ಇರೋವಂಥದ್ದೇನು, ವೆಯ್ಟ್ ಕಮ್ಮಿ ಇರೋದು ತೊಗೊಂಡಿರೋದೇನೆ ಇವತ್ತಿನ ದಿನ ಎಷ್ಟು ಬೆಲೆ ಬಾಳ್ತಾ ಇದೆ. ಹಾಗಂತ ಹೇಳಿ ಗಟ್ಟಿದು ಇಲ್ಲ ಅಂತಲ್ಲ, ವೆಯ್ಟ್ ಇರೋದು ತೊಗೊಂಡಿದ್ದೀನಿ, ವೆಯ್ಟ್ಲೆಸ್ಸು ತೊಗೊಂಡಿದ್ದೀನಿ. ಸೊ ಅಷ್ಟು ಇವಾಗ ನಾನು ಅಲ್ಲಿ ಸ್ಕೀಮ್ ಹಾಕಿರೋದ್ರಕ್ಕೆ ಮತ್ತೆ ಎಕ್ಸ್ಟ್ರಾ ನಾನೊಂದು 50,000ನೋ ಅಥವಾ ಒಂದು 70,000ನೋ ಎಷ್ಟಾಗುತ್ತೋ ಅಷ್ಟು ಕೂಡಿಟ್ಟು ಆ ಒಂದು ಅಮೌಂಟಿಗೆ ಏನು ಬರುತ್ತೆ ಅದಕ್ಕೆ ನಾನು ಗೋಲ್ಡ್ನ ತೊಗೋತಿದ್ದಿದ್ದು. ಅಂದರೆ ಈ ಸ್ಕೀಮಿಂದೆಲ್ಲ ಹರಿನೇ ಕಟ್ತಾ ಇದ್ದಿದ್ದು ಅಮೌಂಟು. ಇನ್ನು ಎಕ್ಸ್ಟ್ರಾ ಅಮೌಂಟ್ನ ನನಗೆ ಎಷ್ಟಾಗುತ್ತೋ ಅಷ್ಟು ನಾನು ಕೊಡ್ತಾಯಿದ್ದೆ, ಇನ್ನು ಮಿಕ್ಕಿದ್ದನ್ನು ಹರಿ ಹಾಕ್ಬಿಟ್ಟು ಕೊಡಿಸ್ತಾ ಇದ್ದಿದ್ದು. ಸೊ ಈ ಒಂದು ಫಸ್ಟ್ ಸ್ಟೆಪ್ ನಾನು ಮಾಡಿದ್ದು. ಅದಾದಮೇಲೆ ಮನೇಲಿ ಹುಂಡಿ ಇಡ್ತಾಯಿದ್ವಿ ನಾವು ಪ್ರತಿ ಸಲನೂ, ಇವಾಗಲೂ ಕೂಡ ಹುಂಡಿ ಇದೆ. ಸೊ ಈ ಸಲ ಪ್ಲ್ಯಾನ್ ಮಾಡಿ ಇಟ್ಟಿರೋ ಹುಂಡಿ ಬಂದ್ಬಿಟ್ಟು ನನ್ನ ಮಗಳು ಬರ್ಡೇ ಅಷ್ಟೊತ್ತಿಗೆ ಎಷ್ಟಾಗುತ್ತೋ ಅಷ್ಟು ಹಾಕೋಣ ಅಂತೇಳಿ ಇಟ್ಟಿರೋ ಅಂಥ ಹುಂಡಿ. ಸೊ ಆ ಹುಂಡಿಲೇ ಅವಳಿಗೆ ಏನಾದರೂ ಗೋಲ್ಡ್ ತೊಗೊಳೋದಿರ್ಬೋದು ಅಥವಾ ಎಲ್ಲಾದರೂ ಅವಳು ಬರ್ಡೇ ಸೆಲೆಬ್ರೇಷನ್ ಮಾಡಿದ್ರೆ ಅದಕ್ಕಿರ್ಬೋದು. ಸೊ ಒಟ್ಟಲ್ಲಿ ಅವಳಿಗೆ ಅಂತಲೇ ಇಟ್ಟಿರುವಂಥ ಹುಂಡಿ. ಪ್ರತಿ ಸಲ ನಾವೇನು ಮಾಡ್ತಿದ್ವಿ, ನಾನು ಮನೆಗೆ ಏನಾದರೂ ತೊಗೊಳಕ್ಕೆ ಅಥವಾ ಏನಾದರೂ ಗೋಲ್ಡ್ ತೊಗೊಂಡ್ರೆ ಅದಕ್ಕೆ ಹಾಕೋದಕ್ಕೆ ಅಂಥೇಳಿ ಹುಂಡಿ ಇಡ್ತಾ ಇದ್ದಿದ್ದು. ಸೊ ನೀವು ಹುಂಡಿನ ಒಂದ್ಸಲ ಇಟ್ಬಿಟ್ಟು ಟ್ರೈ ಮಾಡಿ. ಹುಂಡಿ ಇಟ್ಟಿದ ತಕ್ಷಣ 500 ಹಾಕಬೇಕು 1000 ಹಾಕ್ಬೇಕಂತಲ್ಲ, 50 ರೂಪಾಯಿಂದನೂ ಹಾಕ್ಕೊಳ್ಳಿ. ಅದನ್ನು ವರ್ಷ ಬಿಟ್ಟು ನೋಡಿ ಎಷ್ಟೋ ಆಗಿರುತ್ತೆ ದುಡ್ಡು. ಬಟ್ ನಾನು ವರ್ಷಕ್ಕೊಂದ್ಸಲ ಒಂದು 6 ತಿಂಗಳು 4 ತಿಂಗಳಿಗೆ ಒಂದ್ಸಲ ತೆಗಿತಾ ಇದ್ದಿದ್ದು. ಏನಾದರೂ ತೊಗೋಬೇಕು ಅನ್ನೋ ಟೈಮಲ್ಲಿ ತೆಗಿತಾ ಇದ್ವಿ ನಾವು. ಅದಾದಮೇಲೆ ನನ್ನ ಹಸ್ಬೆಂಡು ಬಿಸ್ನೆಸ್ ಅವರಾಗಿರೋದ್ರಿಂದ ಅವರ ಅಕೌಂಟಿಂದನೂ ನಾನು ಡೈಲಿ ಇಷ್ಟು ಅಂತ ತೊಗೋತಿದ್ದೆ. ಅಂದರೆ ಹೇಗೆ ಅಂದರೆ ಇವಾಗ ಒಂದು 5,100 ಇದ್ದರೆ 100 ರೂಪಾಯಿ ಹಾಕ್ಕೊಳ್ಳೋದು, ಒಂದು 10,800 ಇದ್ದರೆ 800 ರೂಪಾಯಿ. ಸೊ ಈ ಥರ ಹೆಂಗಾಗುತ್ತೋ ಹಂಗೆ ನಾನು ಮ್ಯಾನೇಜ್ ಮಾಡ್ಕೋತಿದ್ದೆ. ನನಗೆ ಎಷ್ಟಾಗುತ್ತೋ ಅಷ್ಟು ಸೇವ್ ಮಾಡ್ಕೋತಿದ್ದೆ. ಆ್ಯಂಡ್ ಅವರು ತೊಗೊಂಬಂದಿಡೋದನ್ನು ಕೆಲವೊಂದಷ್ಟು ಏನಾದರೂ ದುಡ್ಡನ್ನ ತೊಗೊಂಬಂದಿಟ್ಟು ಅದ್ರಲ್ಲಿ ಚೇಂಜ್ನ ತೊಗೊಂಡು ಇಟ್ಕೊಳ್ಳೋ ಅಂಥದ್ದು. ಸೊ ಈ ಥರ ಮಾಡಿಬಿಟ್ಟು ನೆಕ್ಸ್ಟ್ ನಾನು ಅವರಿಗೆ ಕಷ್ಟ ಅಂದರೆ ಕೊಡ್ತಿದ್ದೆ, ಅಥವಾ ಏನು ಆ ಥರ ರಿಸ್ಕ್ ಇಲ್ಲ ಅಂತಂದರೆ ನಾನೇ ಅದನ್ನು ಇಟ್ಕೋತಿದ್ದೆ. ಅದನ್ನು ನೆಕ್ಸ್ಟು ಗೋಲ್ಡಿಗೆ ಹಾಕೋದು. ಸೊ ಈ ಥರ ಮಾಡ್ಕೋತಿದ್ದೆ. ಸೊ ಇವಾಗ ಹೊಸ್ದಾಗಿ ಬಂದುಬಿಟ್ಟು ಜಾರ್ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಂಡಿದ್ದಾರೆ.
ನನ್ನ ಹಸ್ಬೆಂಡ್ ಡೌನ್ಲೋಡ್ ಮಾಡ್ಕೊಂಡಿರೋದು. ಸೊ ಅವರು ಅದರಲ್ಲಿ ಇವಾಗ ಈ 1 ಮಂತಿಂದ ಅಮೌಂಟ್‌ನ ಹಾಕ್ತಾ ಇದ್ದಾರೆ. ಎಷ್ಟಾಗುತ್ತೋ ಅಷ್ಟು ಅಮೌಂಟ್‌ನ ಹಾಕ್ತಾ ಇದ್ದೀನಿ ನಾನು. ಸೊ ಬೆಸ್ಟ್ ಇದೆ ಆ್ಯಪು ಅಂತ ಹೇಳಿದ್ರು. ಗೋಲ್ಡ್ ತಗೊಳ್ಳೋರಿಗೆ ಅದೊಂದು ಬೆಸ್ಟ್ ಆ್ಯಪ್ ಇದೆ ಇವಾಗ. ನಿಮ್ಮ ಹತ್ರ ₹100 ಇರಲಿ, ₹1 ಇರಲಿ ಅದಕ್ಕೆ ಇನ್ವೆಸ್ಟ್ ಮಾಡ್ತಾ ಬನ್ನಿ ಆ್ಯಪಿಗೆ. ಅದರಿಂದ ಕೂಡನು ನೀವು ಎಷ್ಟು, ಯಾಕಂದರೆ ಒಂದೇ ಸಲ ಕೂಡಿಟ್ಟಂತೂ ಇವಾಗ ತೊಗೊಳಕ್ಕಾಗ್ತಾಯಿಲ್ಲ. ಈ ಥರ ಜಾರ್ ಆ್ಯಪ್ನ ಯೂಸ್ ಮಾಡೋದ್ರಿಂದ ಮೇ ಬಿ ಆದಷ್ಟು ಒಡವೆಗಳನ್ನ ಅಟ್ಲೀಸ್ಟ್ ಒಂದು 5 ಗ್ರಾಮ್ ಆಗಲಿ 10 ಗ್ರಾಮ್ ಆಗಲಿ ತೊಗೋಬೋದು. ಸ್ವಲ್ಪ ಅಮೌಂಟ್ನ ನಾವು ಅದಕ್ಕೆ ಹಾಕೋತಾ ಬಂದರೆ. ಆಮೇಲೆ ನನ್ನ ಹತ್ರ ಒಂದು 5,000 ಇದ್ದರೆ 8,000 ಇದ್ದರೆ ಅದನ್ನು ತೊಗೊಂಡೋಗ್ಬಿಟ್ಟು 1 ಗ್ರಾಮ್ ಆಗಲಿ ಉಂಗುರ ತೊಗೊಂಬರ್ತಾಯಿದ್ದೆ ನಾನು. ಆವಾಗ ಅನಿಸೋದು ಏನಿಷ್ಟು 1 ಗ್ರಾಮ್ 3/4 ಗ್ರಾಮ್ಗೆಲ್ಲ ಒಡವೆ ತೊಗೊಳ್ಳೋದು ಅಂತ ಅನ್ನಿಸ್ತಿತ್ತು ನನಗೆ. ಮಲಬಾರ್ ಅಂದರೆ ನೀವು ನಿಜ ನಂಬಲ್ಲ, ಒಂಥರ ಹೆಂಗೆ ಅಂದರೆ ಈ ಅಂಗಡಿಗೆ ಹೋಗಿ ಚಾಕ್ಲೇಟ್ ತೊಗೊಂಬರೋ ರೇಂಜಿಗೆ ನಾನು ಹೋಗ್ತಾಯಿದ್ದೆ. ಈ 2024 2025 ಸ್ಟಾರ್ಟಿಂಗಲ್ಲಿ ನಾನು ಹಂಗೆ ಹೋಗ್ತಾ ಇದ್ದಿದ್ದು. ಹೋಗೋದು 3/4 ಗ್ರಾಮ್ ಉಂಗುರ ಆದರೂ ತೊಗೊಂಬರೋದು, ಅಥವಾ ಚಿಕ್ಕ ಚಿಕ್ಕದು ಕಿವಿಗೆ ಇಯರಿಂಗ್ ತೊಗೊಂಬರೋದು. ಸೊ ಹೀಗೆ ತೊಗೊಂಬರ್ತಾ ಇದ್ದಿದ್ದು. ಒಟ್ಟಲ್ಲಿ 10,000 15,000 ಇದೆ ಅಂದರೆ ಹೋಗಿಬಿಟ್ಟು ಏನಾದರೂ ಒಂದು ಒಡವೆ ತೊಗೊಂಬಂದ್ಬಿಡೋದು. ಅದು ಇವತ್ತಿನ ದಿನ ನೆನೆಸ್ಕೊಂಡ್ರೆ ನಿಜವಾಗ್ಲೂ ನಮ್ಮಲ್ಲಿ ನನಗೆ ಪ್ರೌಡ್ ಆಗುತ್ತೆ. ಸೊ ಹೆಂಗೋ ಆದಷ್ಟು ಇಷ್ಟು ರೇಟಲ್ಲಿ ನಾವು ಅಷ್ಟಾದರೂ ಒಡವೆ ಮಾಡ್ಕೊಂಡ್ವಲ್ಲ ಅಂಥೇಳಿ. ಹಾಗೆ ನೀವು ಈ ಥರ ಲೋನ್ ನೀವು ಮಾಡಿಸೋದ್ರಿಂದ ಅಂದರೆ ಸ್ಕೀಮ್ನ ಕಟ್ಕೊಳ್ಳೋದ್ರಿಂದ ಅದೊಂದು ಹೆಲ್ಪ್ ಆಗುತ್ತೆ. ಹುಂಡಿನ ಇಡಿ ಅದೊಂದು ಹೆಲ್ಪ್ ಆಗುತ್ತೆ. ಸೊ ಆದಷ್ಟು ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಮನೆಯಲ್ಲಿ ಆದಷ್ಟು ಸೇವ್ ಮಾಡೋದಕ್ಕೆ ಟ್ರೈ ಮಾಡಿ, ಅದು ಕೂಡ ಹೆಲ್ಪ್ ಆಗುತ್ತೆ. ನಾನು ದುಡ್ಡು ಉಳಿಸಿ ಈ ಚಿನ್ನ ತೊಗೊಂಡಿರೋ ಟ್ರಿಕ್ಸ್ಗಳು ಇಷ್ಟೇನೆ. ಹಂಗಂತೇಳಿ ಫುಲ್ ಎಲ್ಲ ದುಡ್ಡು ನಾನೇ ಹಾಕಿಲ್ಲ, ನನ್ನ ಹಸ್ಬೆಂಡು ಹಾಕ್ಬಿಟ್ಟೆ ಕೊಡಿಸಿರೋ ಅಂಥದ್ದು. ಬಟ್ ನಾನು ಯೂಸ್ ಮಾಡೋವಂಥದ್ದು. ಹಾಗೆ ಎಲ್ಲಾದರೂ ಹೊರಗಡೆ ಹೋಗ್ತೀವಂದ್ರೂ ಕೂಡ ನಾನು ಹೇಳಿದ್ನಲ್ವ, ಸೊ ಆ ಥರ ಮಾಡ್ಕೋತೀವಿ. ಇಷ್ಟು ನನ್ನ ಒಂದು ಟ್ರಿಕ್ಸು. ಓಕೆನಾ? ನಿಮಗೆ ಹೆಲ್ಪ್ ಆಗಿದ್ದರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ, ಹಾಗೆ ಕಾಮೆಂಟಲ್ಲಿ ತಿಳಿಸಿ ಹೆಲ್ಪ್ ಆಗಿದ್ದರೆ ನೀವು. ಸೊ ನನಗೂ ಕೂಡ ಸ್ವಲ್ಪ ಜನಕ್ಕಾದರೂ ಇದು ಹೆಲ್ಪ್ ಆಗಿರುತ್ತೆ ಅಂತ ಅನ್ಕೋತೀನಿ. ಯಾಕಂದರೆ ಇನ್ಸ್ಟಲ್ಲಿ ನಂಗೆ ಪರ್ಸ್ನಲಾಗಿ ಮೆಸೇಜ್ ಹಾಕಿರೋದ್ರಿಂದ ನಾನು ಈ ಒಂದು ವಿಡಿಯೋನ ಮಾಡಿದ್ದು. ಇಷ್ಟೇ ನಾನು ಯೂಸ್ ಮಾಡೋಂಥ ಟ್ರಿಕ್ಗಳು. ಸೊ ಈ ವರ್ಷ ಯಾವುದೇ ಥರದ ಸ್ಕೀಮ್ ಓಪನ್ ಮಾಡಿಸಿಲ್ಲ. ನೋಡೋಣ, ಓಪನ್ ಮಾಡ್ಸೋಣ ಅಂದ್ಕೊಂಡಿದ್ದೀನಿ. ಬಟ್ ಬ್ಯಾಂಕಲ್ಲಿರುವಂಥ ಗೋಲ್ಡ್ನ ಫಸ್ಟು ಬಿಡಿಸ್ಕೊಳ್ಳೋಣ ಅಂಥೇಳಿ ಸ್ವಲ್ಪ ನಮ್ಮ ಬಿಸ್ನೆಸ್ ಪರ್ಪಸ್ಸಿಗೆ ನಾವು ಬ್ಯಾಂಕಲ್ಲಿ ಗೋಲ್ಡ್ ಇಟ್ಟಿದ್ದು. ಸೊ ನೋಡಿ, ಆವಾಗ ನಾವು ಗೋಲ್ಡ್ ಮಾಡ್ಕೊಂಡಿರೋದಕ್ಕೆ ಇವಾಗ ಏನಾದರೂ ಕಷ್ಟ ಅಂದ್ರೂ ಅಥವಾ ನಮಗೆ ಏನೋ ಬಿಸ್ನೆಸ್ಸಿಗೆ ಬೇಕು ಅಂದರೆ ಎಲ್ಲನೂ ತೊಗೊಂಡೋಗಿಡ್ಬೋದು, ಒಬ್ರ ಹತ್ರ ಕೇಳೋ ಅಂಥ ಅವಶ್ಯಕತೆ ಇರಲ್ಲ. ಸೊ ಚಿನ್ನ ಇದ್ದರೆ ಏನು ಬೇಕಾದರೂ ಎಷ್ಟಾಗುತ್ತೋ ಅಷ್ಟು ಒಂದು ಆರೋಗ್ಯದಿರ್ಬೋದು, ಅಥವಾ ಏನೋ ಒಂದು ತೊಗೋತಿದ್ದೀವಿ ಅಥವಾ ಏನೋ ಮಾಡ್ತಿದ್ದೀವಿ ಅಂದಾಗ ನಮ್ಗೆ ಅದು ಹೆಲ್ಪ್ ಆಗುತ್ತೆ. ದುಡ್ಡಂತೂ ಕೂಡಿಟ್ಟು ನಾವು ಅಕೌಂಟಲ್ಲಿ ಇಟ್ಕೋತೀವಿ ಅನ್ನೋದು ಸುಳ್ಳು. ಸೊ ಒಡವೆ ಅಥವಾ ಭೂಮಿ ಎರಡರ ಮೇಲೆ ನಾವು ಇನ್ವೆಸ್ಟ್ ಮಾಡಿದ್ರೆ ಯಾವತ್ತೂ ನಮ್ಮ ಕೈ ಬಿಡಲ್ಲ ಅನ್ನೋದು ಒಂದು ಎಕ್ಸಾಂಪಲ್ ಗೋಲ್ಡ್ ತೊಗೊಳ್ಳೋದಕ್ಕೆ ಅಂತ ಹೇಳ್ತೀನಿ. ಸೊ ಈ ಒಂದು ಬ್ಲಾಗ್ನ ನಾನು ಹೆಂಗೆ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.